ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳವರ ಪವಿತ್ರವಾದ ಚೇತನವನ್ನು ನೆನೆದು ಅವರ ತತ್ಸ್ವರೂಪರಿಯಾಗಿ ಅವರ ಮಾರ್ಗದಲ್ಲಿ ನಡೆಯುವಂಥ ವೈರಾಗ್ಯದ ಮೂರ್ತಿಯಾಗಿರುವಂಥ ಎಳೆಯದಾದ ವಯಸ್ಸಿನಲ್ಲಿ ಹಿರಿದಾದ ಸಾಧನೆಯನ್ನು ಮಾಡಿರ್ತಕ್ಕಂಥ ಆತ್ಮೀಯ ಪೂಜ್ಯಪಾದರು ಅಂತಾರಾಷ್ಟ್ರೀಯ ಯೋಗಾಚಾರ್ಯರಾಗಿರ್ತಕ್ಕಂಥ ಬಾಲ್ಗಾಂವ್ ಕಾತ್ರಾಳ್ ಜ್ಞಾನಯೋಗ ಗುರುದೇವಾಶ್ರಮದ ಪರಮ ಪೂಜ್ಯಪಾದರಾದ ಅಂತಾರಾಷ್ಟ್ರೀಯ ಯೋಗಾಚಾರ್ಯರಾಗಿರ್ತಕ್ಕಂಥ ಡಾಕ್ಟರ್ ಅಮೃತಾನಂದಪ್ಪಂಗಳವರ ಪವಿತ್ರ ಚೇತನವನ್ನು ನೆನೆದು ನಿಮಗೆ 5 ದಿನಗಳ ಕಾಲ ಭಕ್ತಿಯ ಸುದೆಯನ್ನೇ ನಿಮ್ಮ ಅಂತರಂಗದ ಚೈತನ್ಯಕ್ಕೆ ಎಡೆ ಮಾಡಿರ್ತಕ್ಕಂಥ ಪೂಜ್ಯ ಸೋಮಲಿಂಗ ಮಹಾರಾಜರ ಪವಿತ್ರವಾದ ಜಂಗಮ ಪಾದಕ್ಕೆ ಶರಣೆಂದು ಮಣಿದು ಶುಶ್ರಾವ್ಯ ಕಂಠದಿಂದ ಭಕ್ತಿಯ ಸುದೆಯನ್ನೇ ಹರಿಸಿರ್ತಕ್ಕಂಥ ಎಲ್ಲ ಸಂತರಿಗೆ ವಂದಿಸಿ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನಿರೂಪಣೆಯನ್ನು ಮಾಡ್ತಾ ನಾವು ನಿಮ್ಮೂರಿಗೆ ಬರಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಎಲ್ಲ ಮಹಾತ್ಮರ ಪರಮ ಪವಿತ್ರವಾಗಿರ್ತಕ್ಕಂಥ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಅತ್ಯಂತ ನಿಷ್ಕಲ್ಮಶವಾಗಿರ್ತಕ್ಕಂಥ ಹೃದಯ ಉಳ್ಳವರು ಭಕ್ತಿ ಉಳ್ಳವರಾಗಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಗುರುಗಳು, ಅವರ ಹೆಸರೇ ಗೊತ್ತಿಲ್ಲ ನಮಗೆ. ಬಿಜ್ಜರಿಗೆ ಗುರುಗಳಂತೆ ಗೊತ್ತು. ಬಿಜ್ಜರಿಗೆ ಗುರುಗಳಿಗೆ ವಂದಿಸಿ ಅವರೆಲ್ಲ ಆತ್ಮರಿಗೆ ಅವರ ಸಹಪಾಠಿಗಳಿಗೆ ಸಮಾವೇಶಗೊಂಡಿರ್ತಕ್ಕಂಥ ಸಮಸ್ತ ಶರಣ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಅಂದ್ರೆಲ್ಲರೂ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಈಗ ಇಲ್ಲಿವರೆಗೆ ದತ್ತಾತ್ರೇಯರ ತೊಟ್ಟಿಲೋತ್ಸವವನ್ನು ಮಾಡಿದರು. ದತ್ತಾತ್ರೇಯನನ್ನ ಮತ್ತೆ ಈ ಭೂಲೋಕದಲ್ಲಿ ಇವತ್ತಿನ ಮಿತಿಯೊಳಗೆ ತೊಟ್ಟಿಲ ಕಾರ್ಯಕ್ರಮ ಮಾಡಿದರೆ. ಎಲ್ಲರೂ ತೊಟ್ಟಿಲ್ದಾಗ ಹಾಕಿದರೆ 5 ಜನ ಮುತ್ತೈದೆಯರು ಭಕ್ತಿಯನ್ನು ಸಮರ್ಪಣೆ ಮಾಡಿದರು. ನಾವು ಸಾರ್ಥಕತೆಯ ಬದುಕನ್ನ ಮಾಡಲಿಕ್ಕೆ ಬಂದವರು. ಪರಮಾತ್ಮ ಎಲ್ಲವನ್ನ ಕೊಟ್ಟ, ನಮಗ ಏನು ಕೊಟ್ಟಿಲ್ಲ ಹೇಳಿ? ನಾವು ಪರಮಾತ್ಮ ಕೊಟ್ಟ ಆವಿಷ್ಯ ಇರೋ ತನಕ ಒಂದಿಷ್ಟು ಸಾರ್ಥಕತೆಯ ಜೀವನವನ್ನು ಮಾಡಬೇಕು. ಎಲ್ಲಿದೆ ಸಾರ್ಥಕತೆ? ಮಹಾತ್ಮರು ಅಪ್ಪಣೆಯನ್ನು ಕೊಡಿಸ್ತಾರೆ. ಅರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರೆದ ಸುಖ ಭೋಗವ ಬಯಸಿದರೆ ದೊರಕುವುದುಂಟೆ ಆತ್ಮ. ಹಣವಿದ್ದಾಗಲೇ ಭಕ್ತಿ, ನೆಣವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯಾತ್ಮ. ಬರೇ ಒಂದು 3 ಮಾತುಗಳನ್ನು ಅವಲೋಕನ ಮಾಡಿಕೊಳ್ಳೋಣ. ಅವ್ರು ಹೇಳ್ತಾರೆ, ಏ ಜೀವಾತ್ಮನೇ, ನೀನು ಸುಖ ಪಡಿಬೇಕಾಗಿತ್ತಂದ್ರ, ಶಾಂತಿ ಪಡಿಬೇಕಾಗಿತ್ತಂದ್ರೆ, ನೀನು ಸದಾಕಾಲ ಆನಂದವಾಗಿರ್ಬೇಕಾಗಿತ್ತಂದ್ರೆ ಪರಮಾತ್ಮನ ಪೂಜೆಯನ್ನ ಮಾಡು, ಭಗವಂತನನ್ನ ಆರಾಧಿಸು, ಭಕ್ತಿಯನ್ನ ಮಾಡು. ಭಕ್ತಿ ಅಂದ್ರೆ ಗೊತ್ತಿಲ್ಲ ನಮಗೆ. ಭಕ್ತಿ ಅಂದ್ರೆ ಏನ್ರಿ? ಹಿಂಗ ಕೇಳಿದ ಒಂದು ಊರಾಗ, ಸ್ವಾಮಿ ಗೊತ್ತಿಲ್ಲ ಭಕ್ತಿ ಅಂದ್ರೆ ಅಂತ ಕೇಳಿದ್ರು. ನನಗೆ ಗೊತ್ತಿದ್ದದ್ದು ಬ್ಯಾರೆ ಐತಿ, ನಿಮಗೇನು ಗೊತ್ತೈತಿ? ಗೊತ್ತಿಲ್ಲ. ನೀನು ಅಮಾವಾಸ್ಯೆ ಬರ್ತಾವ್, ಹುಣ್ಣಿಮೆ ಬರ್ತಾವ್, ಹಬ್ಬ ಬರ್ತಾವ್, ಇಷ್ಟಿಷ್ಟಾಗಲು ಹೋಳಿಗೆ ನಮ್ಮ ಸಲುವಾಗಿ, ದೇವ್ರ ಸಲುವಾಗಿ ಇಟ್ಟಿಟ್ಟೇನೆ ಅಂಗೈಯಾಗಲ್ಲ ಮಾಡಿರ್ತೀವಿ. ಅದ್ರಾಗ ತುಣುಕು ಮುರಿದು ಇಡ್ತೀವಿ. 2 ಊದಿನ ಕಡ್ಡಿ ಬೆಳಗ್ಗೆ ಒಂದು ತೆಂಗಿನಕಾಯಿ ಹೊಡೆದ್ರೆ ಭಾರಿ ಭಕ್ತಿ ಮಾಡಿದ್ವಿ ನಾವು. ನಿಮ್ಮೂರಾಗ ಹಿಂಗೆ ಮಾಡ್ತಾರೆ, ನಮ್ಮ ಕಡೆ ಹಿಂಗೆ ಮಾಡ್ತಾರೆ ಕರ್ನಾಟಕದಾಗ. ನೀವೇನು ಬ್ಯಾರೆ ಭಿನ್ನ ಮಾಡ್ತೀರೇನು? ನೀವು ಹಂಗೆ ಮಾಡ್ತೀರೇವ? ಅಟ್ಟ ಅರವಾರಿ ಕೂತಾನ ದೇವರು ನಿಮ್ಮೊಂದು ತುಣುಕು ಹೋಳಿಗೆ. ಏನು ವಿಚಿತ್ರ, ಏನು ಭಾರಿ ಮಾಡಿ ಯವ್ವ ಏನು ಮಾಡಲಿ? ಮುಂಜಾನೆ 3 ಗಂಟೆಗೆ ಎದ್ದು ತಲೆ ಮೇಲೆ ನೀರು ಹಾಕೊಂಡು ಬ್ಯಾಳಿಗಿಟ್ಟು ಬ್ಯಾಳಿ ಬತ್ತು ನೋಡಬಾರ್ದು. ಹೋಳಿಗೆ ಮಾಡಿದ್ದು ಗುಡಿಗೆ ಹೋಗೋತ್ನಾಗ ಇಟ್ಟಿಟ್ಟೆ ಬಿಲ್ಲಿ ಮಾಡ್ತಾರೆ. ಅದ್ರ ವರ್ಣನೆ ಇರಂಗಿಲ್ಲ. ಅದ್ರಾಗ ಮತ್ತು ತುಣುಕು ಮುರಿದು ಏನಾದ್ರೂ ದೇವರು ಒಂದು 10 ಹೋಳಿಗೆ ಉಣ್ತಿದ್ನಪ್ಪ ಅಂದ್ರೆ ಯಾರು ಗುಡಿ ಸನಕ್ಕೆ ಹೋಗ್ತಿದ್ದಲ್ಲಿ ಹೋಳಿಗೆ ತಗೊಂಡು. ಏನು ವಿಚಿತ್ರ ಭಕ್ತಿ ನಮ್ದು. ಭಕ್ತಿ ಅಂದ್ರೆ ಇದು ಅಲ್ಲ. ನಾವು ಔಪಚಾರಿಕವಾಗಿರ್ತಕ್ಕಂಥವು ಏನು ಮಾಡ್ತೀವಿ, ಯಾವುದು ಭಕ್ತಿ ಅಲ್ಲ.
ಎಳೆ ನಿಮ್ಮ ದಾನ ಬೆಳೆ